ನಮಸ್ಕಾರ, ಶುಭ ಮುಂಜಾನೆ. ನಾನು ಅವಿನಾಶ್ ಶಿವನ್. ಮಂಡ್ಯ ಕ್ಷೇತ್ರದಲ್ಲಿ ನಿಖಿಲ್ ಗೆಲುವಿಗೆ ಸಿಎಂ ರಣತಂತ್ರವನ್ನ ಹೆಣಿತಿದ್ದಾರೆ. ಮಂಡ್ಯ ಜಿಲ್ಲೆ ನಾಯಕರ ಜೊತೆ ಸಿಎಂ ಸಮಾಲೋಚನೆ ನಡೆಸಿದ್ದು ಬೆಂಗಳೂರಿನ ಖಾಸಗಿ ಹೋಟೆಲ್ನಲ್ಲಿ ಆದಂತ ಡಿನ್ನರ್ ಮೀಟಿಂಗ್ ನಲ್ಲಿ ಎಲ್ಲರೂ ಕೂಡ ಅಲ್ಲಿ ಒಪ್ಪಿರುವಂತದ್ದು ಗೊತ್ತಾಗಿದೆ. ಪುತ್ರ ಗೆಲ್ಲೇಬೇಕು ಅಂತ ಈಗ ಎಚ್ ಡಿ ಕುಮಾರಸ್ವಾಮಿ ಅವರು ಮುಂದೆ ನಿಂತು ಈಗ ಡಿನ್ನರ್ ಪಾಲಿಟಿಕ್ಸ್ ಕೂಡ ಆರಂಭವಾಗಿದೆ. ಜೆಡಿಎಸ್ ನಲ್ಲಿ ಬೆಂಗಳೂರಿನ ಖಾಸಗಿ ಹೋಟೆಲ್ನಲ್ಲಿ ಡಿನ್ನರ್ ಮೀಟಿಂಗ್ ಆಗಿದೆ. ಪುತ್ರನನ್ನ ಮಂಡ್ಯದಿಂದ ನಿಲ್ಲಿಸುವಂತ ವಿಚಾರದಲ್ಲಿ ಗ್ರೀನ್ ಸಿಗ್ನಲ್ ಸಿಕ್ಕಿದೆ ಪಕ್ಷದ ಒಳಗೆ ಅನ್ನೋದು. ಮಂಡ್ಯ ಜಿಲ್ಲೆಯ ಶಾಸಕರು, ಸಚಿವರು, ಸಂಸದರ ಜೊತೆ ಚರ್ಚೆಯನ್ನು ನಡೆಸಿದ್ದಾರೆ ಶ್ರೀ ಕುಮಾರಸ್ವಾಮಿ ಅವರು. ಸಿ.ಎಸ್. ಪುಟ್ಟರಾಜು, ಡಿ.ಸಿ. ತಮ್ಮಣ್ಣ, ಅನ್ನದಾನಿ, ಶಿವರಾಮೇಗೌಡ ಇದರಲ್ಲಿ ಭಾಗಿಯಾಗಿದ್ದಾರೆ. ಮಂಡ್ಯ ಶಾಸಕರು, ಸಚಿವರಿಂದ ಅಭಿಪ್ರಾಯವನ್ನ ಸಂಗ್ರಹಿಸಲಾಗಿದೆ. ಯಾವ ರೀತಿಯಾಗಿ ನಿಲ್ಲಿಸಬಹುದಾ, ನಿಲ್ಲಿಸಿದ್ರೆ ಯಾವ ರೀತಿಯಾಗಿ ಪ್ರಚಾರವನ್ನ ಮಾಡಬೇಕಾಗುತ್ತೆ, ಏನ್ ಟಾಕ್ ಇದೆ ಜಿಲ್ಲೆಯಲ್ಲಿ, ಮಂಡ್ಯ ಕ್ಷೇತ್ರದಲ್ಲಿ ವಾತಾವರಣ ಹೇಗಿದೆ, ಇದರ ಬಗ್ಗೆ ಕೂಡ ಮಾತನಾಡಿದ್ದಾರೆ. ನಿಖಿಲ್ ಸ್ಪರ್ಧೆ ಮಾಡಿದ್ರೆ ಜನರು ಆಶೀರ್ವಾದ ಮಾಡ್ತಾರ, ಅವರ ಮಾತುಗಳು ಹೇಗಿದೆ, ಅಭಿಪ್ರಾಯಗಳು ಯಾವ ರೀತಿಯಾಗಿ ಗ್ರೌಂಡ್ ಲೆವೆಲ್ನಲ್ಲಿ ನೀವೆಲ್ಲ ಕಂಡಿದ್ದೀರಿ, ಇದೆಲ್ಲವನ್ನು ಕೂಡ ಅಲ್ಲಿ ಕೇಳಿದ್ದಾರೆ. ಯಾವೆಲ್ಲ ಮುಖಂಡರು ಈಗ ಅದರ ಬಗ್ಗೆ ಸ್ಟಡಿ ಮಾಡಿದ್ದೀರಿ ಅನ್ನೋದು. ಸುಮಾ ಎಂಟ್ರಿಯಿಂದ ಕ್ಷೇತ್ರದಲ್ಲಿ ಮತದಾರರ ಒಲವೇನಾದರೂ ಬದಲಾವಣೆ ಆಗ್ಬೋದಾ, ಹಲವಾರು ವಿಚಾರಗಳ ಬಗ್ಗೆ ಅಲ್ಲಿ ಚರ್ಚೆ ಮಾಡಲಾಗಿದೆ. ಹಾಗಾಗಿ ಅಭಿಪ್ರಾಯ ಸಂಗ್ರಹದಲ್ಲಿ ಸಭೆಯಲ್ಲಿ ಖುದ್ದು ನಿಖಿಲ್ ಅವರು ಕೂಡ ಭಾಗಿಯಾಗಿದ್ರು. ಹಾಗಾಗಿ ಏನ್ ಮಾಡಬೇಕು ಮುಂದೆ, ನಿಖಿಲ್ ಸ್ಪರ್ಧೆ ಮಾಡೋದು ಒಳ್ಳೇದಾ ಅಥವಾ ಏನಾದರೂ ರಿಸ್ಕ್ ಅನ್ನ ತೆಗೆದುಕೊಳ್ತಿದ್ದೀವ, ಈ ರೀತಿಯಾಗಿ ನೀವು ನೋಡ್ತಾ ಇದ್ರಿ ಫೋಟೋ ಅಲ್ಲಿ ಎಲ್ಲರ ಶಿವರಾಮೇಗೌಡರು, ಅದೇ ರೀತಿಯಾಗಿ ನಿಖಿಲ್ ಕುಮಾರಸ್ವಾಮಿ, ಸಿ.ಎಸ್. ಪುಟ್ಟರಾಜು, ಡಿ.ಸಿ. ತಮ್ಮಣ್ಣ ಇವರೆಲ್ಲರೂ ಕೂಡ ಮಂಡ್ಯದ ಶಾಸಕರು, ಜೊತೆಗೆ ಸಚಿವರು ಕೂಡ ಆಗಿರುವಂತವರು. ಡಿ.ಸಿ. ತಮ್ಮಣ್ಣ ಅವರು ಕೂಡ ಅವರ ಒಂದು ಅಭಿಪ್ರಾಯಗಳನ್ನು ತಿಳಿಸಿದ್ರು ಅಂತ. ಇನ್ನು ಮಂಡ್ಯ ಜಿಲ್ಲೆಯ ಶಾಸಕರು, ಸಚಿವರು, ಸಂಸದರೆಲ್ಲರೂ ಕೂಡ ಭಾಗಿಯಾಗಿದ್ರು. ಯಾವ ರೀತಿಯಾಗಿ ಪ್ಲಾನ್ಗಳನ್ನ ಮಾಡ್ಕೊಳ್ಬೇಕು, ನಿಖಿಲ್ ಕುಮಾರಸ್ವಾಮಿಯ ಬಗ್ಗೆ ಮಂಡ್ಯದಲ್ಲಿ ಯಾವ ರೀತಿಯಾದಂತಹ ಟಾಕ್ ಇದೆ, ಇನ್ನು ಸುಮಲತಾ ಅವರ ಸ್ಪರ್ಧೆಯಿಂದ ಏನಾದರೂ ಮತದಾರರ ಒಲವು ಚೇಂಜ್ ಆಗ್ಬೋದಾ, ಅದರಿಂದ ಏನಾದರೂ ಜೆಡಿಎಸ್ ಕಳೆದ ಬೈ ಎಲೆಕ್ಷನ್ ನಲ್ಲಿ ಗೆಲುವನ್ನ ಸಾಧಿಸಿತ್ತು, ಎಲ್ಲ ಶಿವರಾಮೇಗೌಡರು ಬಹಳ ಭರ್ಜರಿ ಗೆಲುವನ್ನ ಸಾಧಿಸಿದ್ರು. ಅದೇ ರೀತಿಯಾಗಿ ನಿಖಿಲ್ ಕುಮಾರಸ್ವಾಮಿ ಅವ್ರಿಗೂ ಕೂಡ ಜನಾಭಿಮತ ಸಿಗುತ್ತಾ, ಈ ರೀತಿಯಾದಂತಹ ಚರ್ಚೆಗಳು ನಿನ್ನೆಯ ಡಿನ್ನರ್ ಪಾಲಿಟಿಕ್ಸ್ ನಲ್ಲಿ ನಡೆದಿದೆ. ನಿಖಿಲ್ ಕುಮಾರಸ್ವಾಮಿ ಅವರ ಒಂದು ಸ್ಪರ್ಧೆಯ ಬಗ್ಗೆ ಜೆಡಿಎಸ್ನ ಒಳಗೆ ಕೆಲವೊಂದಷ್ಟು ಭಿನ್ನಾಭಿಪ್ರಾಯಗಳು ಕೇಳಿ ಬರ್ತಾ ಇತ್ತು. ಅಂದ್ರೆ ಕಾರ್ಯಕರ್ತರೇ ಸಾಮಾಜಿಕ ಜಾಲತಾಣದಲ್ಲಿ ಒಂದಷ್ಟು ಪೋಸ್ಟ್ಗಳನ್ನ ಮಾಡಿದ್ರು. ನಿಮ್ಮ ಕುಟುಂಬದವರಿಗೆ ಟಿಕೆಟ್ಗಳನ್ನ ಕೊಡ್ತಾ ಹೋಗ್ಬೇಕಾ, ಬೇರೆಯವರಿಗೆ ಕಾರ್ಯಕರ್ತರಿಗೆ ಅಂದ್ರೆ ಲೋಕಲ್ ಏನಲ್ಲಿದ್ದಾರೆ ಅವ್ರಿಗೇನು ಅವಕಾಶಗಳಿಲ್ವಾ ಅನ್ನೋದು. ಹಾಗಾಗಿ ಈಗ ನಿಖಿಲ್ ಕುಮಾರಸ್ವಾಮಿ ಅವರ ಸ್ಪರ್ಧೆ ಆಲ್ಮೋಸ್ಟ್ ಈಗ ಫಿಕ್ಸ್ ಆಗಿರೋ ಹಾಗೆ ಕಾಣ್ತಾ ಇದೆ. ಸ್ವತಃ ಅಲ್ಲಿ ಸಿಟ್ಟಿಂಗ್ MP ಆಗಿರುವಂತಹ ಶಿವರಾಮೇಗೌಡರು ಕೂಡ ನಿಖಿಲ್ ಕುಮಾರಸ್ವಾಮಿ ಅವರು ನಿಂತ್ರೆ ನಾವೆಲ್ಲರೂ ಕೂಡ ಬೇಷರತ್ತಾಗಿ ಎಲ್ಲರೂ ಕೂಡ ಅಲ್ಲಿ ಸಪೋರ್ಟ್ ಮಾಡ್ತೀವಿ ಅಂತ ಅಲ್ಲಿ ಹೇಳಿದ್ದಾರೆ. ಇನ್ನೊಂದು ಕಡೆ ಸುಮಲತಾ ಫ್ಯಾಕ್ಟರ್ ಬಹಳ ಪ್ರಮುಖ ಪಾತ್ರವನ್ನು ವಹಿಸುತ್ತೆ, ಅದು ಏನಾದ್ರೂ ಎಫೆಕ್ಟ್ ಆಗುತ್ತಾ ಅನ್ನೋದ್ರ ಬಗ್ಗೆ ಕೂಡ ಚರ್ಚೆ ನಡೆಸಲಾಗಿದೆ. ಎಲ್ಲ ಜಿಲ್ಲೆಯ ಚುನಾಯಿತ ಜನಪ್ರತಿನಿಧಿಗಳು, ಪಕ್ಷದ ಮುಖಂಡರು, ಕಾರ್ಯಕರ್ತರು ಒಕ್ಕೊರಲಿಂದ ನಿಖಿಲ್ ಕುಮಾರಸ್ವಾಮಿ ಅವ್ರನ್ನೇ ಅಭ್ಯರ್ಥಿಯಾಗಿ ಮಾಡಬೇಕು ಅಂತೇಳಿ ಒತ್ತಾಯ ಮಾಡಿದ ಹಿನ್ನೆಲೆಯಲ್ಲಿ ಇವತ್ತು ಪಕ್ಷದ ವರಿಷ್ಠರು, ಮುಖ್ಯಮಂತ್ರಿಗಳ ಆದಿಯಾಗಿ ನಿಖಿಲ್ ಕುಮಾರಸ್ವಾಮಿ ಅವ್ರನ್ನೇ ಅಭ್ಯರ್ಥಿ ಮಾಡೋದು ಅಂತೇಳಿ ತೀರ್ಮಾನ ಆಯಿತು. ಹೌದು, ನಮ್ಮ ಇಡೀ ಜಿಲ್ಲೆ ಬಂದಿದ್ದಂಥ ಎಲ್ಲ ಮುಖಂಡರುಗಳು, ಜನಪ್ರತಿನಿಧಿಗಳು ನಿಖಿಲ್ ಕುಮಾರಸ್ವಾಮಿ ಅವ್ರನ್ನೇ ಅಭ್ಯರ್ಥಿ ಮಾಡಬೇಕು ಅಂತೇಳಿ ಒತ್ತಾಯ ಹಾಕಿದ ಹಿನ್ನೆಲೆಯಲ್ಲಿ ಇವತ್ತು ಅವರೇ ಅಭ್ಯರ್ಥಿ ಅಂತೇಳಿ ಆಕಾರ ಆಯಿತು. ಇನ್ನು ಮಂಡ್ಯ ಕ್ಷೇತ್ರದಲ್ಲಿ ಟಿಕೆಟ್ ನಿಖಿಲ್ ಕುಮಾರಸ್ವಾಮಿಗೆ ಕನ್ಫರ್ಮ್ ಆಗ್ತಿದ್ದಂತೆ ಸುಮಲತಾ ಫುಲ್ ಆಕ್ಟಿವ್ ಆಗಿದ್ದಾರೆ. ಅಭಿಮಾನಿಗಳ ನಾಡಿ ಮಿಡಿತ ತಿಳಿಯೋದಕ್ಕೆ ಜಿಲ್ಲೆಯಲ್ಲಿ ಪ್ರವಾಸ ಮಾಡ್ತಿದ್ದಾರೆ. ಮಾರೇಹಳ್ಳಿ ದೇವಸ್ಥಾನಕ್ಕೆ ತೆರಳಿದ ಸುಮಲತಾ ವಿಶೇಷ ಪೂಜೆಯನ್ನು ಸಲ್ಲಿಸಿದ್ರು. ಇನ್ನು ನಿಖಿಲ್ ಪರವಾಗಿ ಮಾತನಾಡುವ ಪರದಲ್ಲಿ ಸಚಿವ ಹಾಗೂ ಅಂಬಿ ದೂರದ ಸಂಬಂಧಿ ಡಿ.ಸಿ. ತಮ್ಮಣ್ಣ ಸುಮಾ ವಿರುದ್ಧ ವಾಗ್ದಾಳಿ ನಡೆಸಿದ್ರು. ಇದಕ್ಕೆ ಸುಮಾ ಕೂಡ ಸಖತ್ತಾಗಿ ತಿರುಗೇಟು ಕೊಟ್ಟಿದ್ದಾರೆ. ಯಾರು ಮಾತಾಡ್ತಿದ್ರು, ಒಂದ್ ದಿವಸ ಮನೆಗೆ ಹೋದ್ರೆ ಯಾರಿಗೆ ಒಂದಷ್ಟು ನೀರು ಕೊಟ್ಟಿದ್ರು, ನೀನ್ ಯಾವೂರಪ್ಪ ಅಂತ ಕೇಳಿದ್ರು, ಏನ್ ಆಗ್ಬೇಕು ನೀನ್ ಕಷ್ಟ ಸುಖ ಏನಾಗ ಕೇಳಿದ್ರು. ಇವತ್ತು ಬಂದು ಹೆಸರು ಹೇಳ್ಕೊಂಡು ಬಂದು ನಾನೇನೋ ಉದ್ಧಾರ ಮಾಡ್ತೀನಿ ಬಂದ್ರೆ ನಿನ್ನೆ ಒಬ್ಬ ಹೆಣ್ಮಗಳು ಬಂದು ಏನು ಉದ್ಧಾರ ಮಾಡಿದ್ರು, ಇದನ್ನ ನೀವೆಲ್ಲ ಯೋಚನೆ ಮಾಡ್ಬೇಕು. ಅತಿಥಿ ಸತ್ಕಾರ ಏನು ಅಂತ ಅಂಬರೀಷ್ ಅವ್ರ ಕುಟುಂಬಕ್ಕೆ ಯಾರು ಹೇಳ್ಕೊಡ್ಬೇಕಾಗಿಲ್ಲ ಬಿಡಿ. 24 ಗಂಟೆ ಅವ್ರ ಅತಿಥಿ ಸತ್ಕಾರಕ್ಕೆ ಗೊತ್ತಿರೋರು. ಎಷ್ಟು ಬಾರಿ ತಮ್ಮಣ್ಣ ಅವರು ನಮ್ಮ ಮನೆಗೆ ಬಂದಿದ್ದಾರೆ, ನಮ್ಮ ಮನೆಯಲ್ಲಿ ನೀರು ಕುಡಿದು ಊಟ ಮಾಡಿದ್ದಾರೆ. ಅದೆಷ್ಟು ಬಾರಿ ನಾವು ಅವ್ರ ಮನೆಗೆ ಹೋಗಿದ್ವಿ ಅಂತ ಅವ್ರ ಕುಟುಂಬದವರೇ ಹೇಳಿ. ಇನ್ನು ಸುಮಲತಾ ಪರವಾಗಿ ಪ್ರಚಾರ ಮಾಡ್ತೇನೆ ಅಂತ ದರ್ಶನ್ ನಿನ್ನೆ ಹೇಳಿಕೆಯನ್ನ ಕೊಟ್ಟಿದ್ರು. ಇದೇ ವಿಶ್ವಾಸವನ್ನ ಸುಮಲತಾ ಅವರು ಕೂಡ ವ್ಯಕ್ತಪಡಿಸಿದ್ದಾರೆ. ಇನ್ನು ಕ್ಯಾಂಪೇನ್ ಬಗ್ಗೆ ಮಾತನಾಡಿದಂತ ಕಿಚ್ಚ ಸುದೀಪ್, ಸುಮಲತಾ ಪರವಾಗಿ ದರ್ಶನ್ ಒಬ್ಬರೇ ಪ್ರಚಾರ ಮಾಡಿದ್ರೆ ಸಾಕು, ಅವರಿದ್ರೆ ಬೇರೆ ಯಾರ ನೆಸೆಸಿಟಿ ಕೂಡ ಇರೋದಿಲ್ಲ ಅಂತ ಹೇಳಿದ್ರು. ಅಂಬರೀಷ್ ಅವರು ಯಾವಾಗ ನಿಂತ್ಕೊಂಡ್ರು ಅಪ್ಪಾಜಿ ಅವರು ಅವಾಗ ಹೋಗಿದ್ದೀನಲ್ವಾ ಸರ್. ಸೊ ಇದು ನಮ್ದೊಂದು ಕರ್ತವ್ಯ ಇದೆ ಅಷ್ಟೇ. ಅವ್ರು ಹೆಂಗೆ ಹೇಳ್ತಾರೆ ಹಂಗೆ.
ನಿಮ್ಮ ಸಪೋರ್ಟಿಂಗ್ ಹೆಂಗಿರುತ್ತೆ ಮೇಡಮ್? ಅವ್ರು ಕ್ಯಾನ್ವಸ್ ಕರೆದ್ರೆ ನಾರ್ಮಲ್ ಆಗಿ ಹೆಂಗ್ ಮಾಡ್ತೀವಿ, ನಾನು ಎಷ್ಟೋ ಜನ ಫ್ರೆಂಡ್ ಸರ್ಕಲ್ಗೂ ಮಾಡ್ಕೊಡ್ತೀವಿ, ಹಂಗೆ ಹೋಗಿ ಬರ್ತೀವಿ. ದರ್ಶನ್ ನನ್ಗೆ ದೊಡ್ಡ ಮಗ ಆಯ್ತಂಗೆ. ಅಭಿಷೇಕಿಂದ ನಾನು ಏನ್ ಎದುರು ನೋಡ್ತೀನೋ ನಿನ್ನಿಂದಾನು ಅದೇ ಎದುರು ನೋಡ್ತೀನಿ ಅಂತ ಹೇಳಿದ್ರೆ, ದರ್ಶನ್ ಹೇಳೋದು ಅಭಿಷೇಕಿಂದ ಏನ್ ಎದುರು ನೋಡ್ತಿರೋ ಅದ್ರ ಡಬಲ್ ಆಗಿ ನನ್ನಿಂದ ನೀವು ಎದುರು ನೋಡ್ಬೇಕು ಅಂತ ಹೇಳ್ತಾರೆ. ದರ್ಶನ್ ಅವ್ರು ಇರ್ಬೇಕಾದ್ರೆ ಬೇರೆ ಯಾರು ನೆಸೆಸಿಟಿ ಇಲ್ಲ ಅನ್ಸುತ್ತೆ. ಅವರಿದ್ದಾರಲ್ಲ, ಅವರೇ ಹೇಳಿದ್ರು ಗೆಲ್ಲೋದಕ್ಕೆ. ಈಸ್ ದೇ. ಸೊ ಇಟ್ಸ್ ನಾಟ್ ದಟ್ ನನಗೆ ಬುಧ ಬಂದಿದೆ ಅಂತನೂ ಅಲ್ಲ, ಆ್ಯಂಡ್ ನನಗೆ ಸ್ವಲ್ಪ ಈ ರಾಜಕೀಯ ಅನ್ನೋದೇ ಒಲವಿದೆ ಅಂತನೂ ಅಲ್ಲ. ಆ್ಯಂಡ್ ಅಂಬರೀಷ್ ಅಣ್ಣ ಈಸ್ ಎ ಟೂ ಬಿಗ್ ಅ ನೇಮ್. ಆ ನೇಮೇ ಸಾಕು ಆ್ಯಕ್ಚುಲಿ. ಅದ್ರ ಮೇಲೆ ದರ್ಶನ್ ಇಸ್ ಆಲ್ಸೋ ದೇರ್. ಈ ಮಧ್ಯೆ ದೋಸ್ತಿ ಟಿಕೆಟ್ ಹಂಚಿಕೆ ದೊಡ್ಡ ಕಗ್ಗಟ್ಟಾಗಿ ಪರಿಣಮಿಸಿದೆ. ಕ್ಷೇತ್ರಗಳ ಹಂಚಿಕೆಯ ಬಗ್ಗೆ ಇಂದು ರಾಹುಲ್ ಜೊತೆ ಸಿಎಂ ಕುಮಾರಸ್ವಾಮಿ ಚರ್ಚೆಯನ್ನು ನಡೆಸುವಂತ ಸಾಧ್ಯತೆ ಇದೆ. ಇತ್ತ ಬಿಜೆಪಿ ಹಾಲಿ ಸಂಸದರು ನಮಗೆ ಟಿಕೆಟ್ ಸಿಗುತ್ತೆ ಅಂತ ಕನ್ಫರ್ಮ್ ಹಾಕಿದ್ದು ಯಡಿಯೂರಪ್ಪ ದೆಹಲಿಗೆ ದೌಡಾಯಿಸಿದ್ದಾರೆ. ದೆಹಲಿಗೆ ತೆರಳಿದ ಯಡಿಯೂರಪ್ಪ ಇಂದು ಅಮಿತ್ ಶಾ ಜೊತೆ ಚರ್ಚೆ. ಈ ಬಾರಿ ಲೋಕಸಭೆ ಎಲೆಕ್ಷನ್ಗೆ ಬಿಜೆಪಿ ಭರ್ಜರಿ ರಣತಂತ್ರ ಮಾಡುತ್ತಿದೆ. ಕೆಲವೊಂದು ಕ್ಷೇತ್ರಗಳ ಮೇಲೆ ಕಣ್ಣಿಟ್ಟಿರುವ ಕಮಲ ನಾಯಕರು ರಾಜ್ಯದಲ್ಲಿ 22 ಸೀಟು ಗೆಲ್ಲಲೇಬೇಕು ಅಂತ ಪಣ ತೊಟ್ಟಿದ್ದಾರೆ. ಈ ಸಂಬಂಧ ಈಗಾಗಲೇ ಬಿಎಸ್ ಯಡಿಯೂರಪ್ಪ ಹುಬ್ಬಳ್ಳಿಯಿಂದ ದೆಹಲಿಗೆ ತೆರಳಿದ್ದಾರೆ. ಅಲ್ಲದೆ ಇಂದು ಅಮಿತ್ ಶಾ ಜೊತೆ ಚರ್ಚೆ ನಡೆಸಲಿದ್ದಾರೆ. ಜೊತೆಗೆ ಯಾವ್ಯಾವ ಹಾಲಿ ಸಂಸದರಿಗೆ ಟಿಕೆಟ್ ಕೊಡಬೇಕು ಅನ್ನೋದರ ಬಗ್ಗೆಯೂ ಮಾತುಕತೆ ನಡೆಸಲಿದ್ದಾರೆ. ಇನ್ನು ಯಾವುದೋ ನಿರ್ಧಾರ ಆಗಿಲ್ಲ. ಡೆಲ್ಲಿಗೆ ಹೋಗ್ತಾ ಇದ್ದೇನೆ ಅಮಿತ್ ಶಾ ಅವರು ಭೇಟಿ ಮಾಡೋಕ್ಕೆ. ಭೇಟಿ ಮಾಡಿ ಬಂದ ಮೇಲೆ ಅಂತಿಮ ತೀರ್ಮಾನ ತಗೊಳ್ತಾರೆ. ಮೈತ್ರಿಗೆ ಸೀಟು ಹಂಚಿಕೆ ಕಗ್ಗಂಟು. ಕುಮಾರಸ್ವಾಮಿ ಇಂದು ದೆಹಲಿಗೆ. ಇನ್ನು ಮೈತ್ರಿ ಸರ್ಕಾರದಲ್ಲೂ ಟಿಕೆಟ್ ಹಂಚಿಕೆ ಫೈಟ್ ಜೋರಾಗಿಯೇ ನಡೀತಾ ಇದೆ. ಒಂದು ಕಡೆ ಜೆಡಿಎಸ್ 12 ಕ್ಷೇತ್ರಗಳನ್ನ ಬಿಟ್ಟುಕೊಡುವಂತೆ ರಾಹುಲ್ ಜೊತೆ ಈಗಾಗಲೇ ದೇವೇಗೌಡರು ಮಾತುಕತೆ ನಡೆಸಿದ್ರು. ಆದರೆ ಸಭೆಯಲ್ಲಿ ಒಮ್ಮತದ ಅಭಿಪ್ರಾಯ ಮೂಡಲಿಲ್ಲ. ಹೀಗಾಗಿ ಇಂದು ಕುಮಾರಸ್ವಾಮಿ ದೆಹಲಿಗೆ ಹೋಗೋ ಸಾಧ್ಯತೆ ಇದೆ. ಅಲ್ಲಿ ರಾಹುಲ್ ಜೊತೆ ಚರ್ಚೆ ನಡೆಸಿ ಯಾವ್ಯಾವ ಕ್ಷೇತ್ರ ಬೇಕು ಅನ್ನೋದರ ಬಗ್ಗೆ ಫೈನಲ್ ಮಾಡಲಿದ್ದಾರೆ. ಇನ್ನು ನಿನ್ನೆ ರಾಜ್ಯ ಕಾಂಗ್ರೆಸ್ ನಾಯಕರು ಸಭೆ ನಡೆಸಿದ್ರು. ಸಭೆಯಲ್ಲಿ ಈಗಾಗಲೇ ಹಾಲಿ 10 ಕಾಂಗ್ರೆಸ್ ಸಂಸದರಿರುವ ಕ್ಷೇತ್ರದ ಜೊತೆ 15 ಲೋಕಸಭಾ ಕ್ಷೇತ್ರಗಳಿರುವ ಪ್ರಭಾವಿ ಆಕಾಂಕ್ಷಿಗಳ ಪಟ್ಟಿಯನ್ನ ಸಿದ್ಧಪಡಿಸಿದ್ದಾರೆ. ಒಟ್ನಲ್ಲಿ ಕೆಲವೊಂದು ಕ್ಷೇತ್ರಗಳಿಗೆ ಜೆಡಿಎಸ್ ಪಟ್ಟು ಹಿಡಿದಿದ್ರೆ, ಇತ್ತ ಕಾಂಗ್ರೆಸ್ ಟಿಕೆಟ್ ಆಕಾಂಕ್ಷಿಗಳ ಪಟ್ಟಿ ದೊಡ್ಡದಾಗಿದೆ. ಇದರಲ್ಲಿ ಯಾವ್ಯಾವ ನಾಯಕರಿಗೆ ಟಿಕೆಟ್ ಸಿಗುತ್ತೆ ಅಂತ ಕಾದು ನೋಡಬೇಕು. ಬ್ಯೂರೋ ರಿಪೋರ್ಟ್, ನ್ಯೂಸ್ 18 ಕನ್ನಡ. ಇನ್ನು ಲೋಕಸಭೆ ಚುನಾವಣೆಗೆ ಈ ವಾರಾಂತ್ಯ ಅಥವಾ ಮಾರ್ಚ್ 12ರ ಒಳಗೆ ಚುನಾವಣಾ ಆಯೋಗ ದಿನಾಂಕ ಪ್ರಕಟಿಸುವ ಸಾಧ್ಯತೆ ಇದೆ. ಚುನಾವಣೆಯನ್ನ 7-8 ಹಂತಗಳಲ್ಲಿ ನಡೆಸುವುದಕ್ಕೆ ಸಾಧ್ಯತೆ ಇದೆ ಅಂತ ಹೇಳಲಾಗ್ತಿದೆ. ಹೀಗಿರುವಾಗ ಕಾಂಗ್ರೆಸ್ ಗುಜರಾತ್ ಹಾಗೂ ಉತ್ತರ ಪ್ರದೇಶದಲ್ಲಿನ 15 ಅಭ್ಯರ್ಥಿಗಳ ಪಟ್ಟಿಯನ್ನ ರಿಲೀಸ್ ಮಾಡಿದೆ. ಉತ್ತರ ಪ್ರದೇಶದ 11 ಹಾಗೂ ಗುಜರಾತ್ನ 4 ಕ್ಷೇತ್ರಗಳಿಗೆ ಅಭ್ಯರ್ಥಿಗಳನ್ನ ಪ್ರಕಟಿಸಲಾಗಿದೆ. ಈ ಬಾರಿ ಚುನಾವಣೆಗೆ ಸ್ಪರ್ಧೆ ಮಾಡೋದಿಲ್ಲ ಎಂಬ ಸುದ್ದಿಗಳಿಗೆ ತೆರೆ ಎಳೆದಿರುವಂತಹ ಸೋನಿಯಾ ಗಾಂಧಿ ತಮ್ಮ ಕ್ಷೇತ್ರ ರಾಯ್ಬರೇಲಿಯಿಂದ ಚುನಾವಣೆಗೆ ಸ್ಪರ್ಧಿಸ್ತಾ ಇದ್ದಾರೆ. ರಾಹುಲ್ ಗಾಂಧಿ ಅವರು ತಮ್ಮ ಸ್ವಕ್ಷೇತ್ರ ಅಮೇಥಿಯಿಂದ ಚುನಾವಣೆಗೆ ಸ್ಪರ್ಧೆ ಮಾಡ್ತಿದ್ದಾರೆ. ಅಲ್ಲದೆ ಕೇಂದ್ರದ ಮಾಜಿ ಸಚಿವ ಸಲ್ಮಾನ್ ಖುರ್ಷೀದ್ಗೆ ಫರೂಖಾಬಾದ್ನಿಂದ ಟಿಕೆಟ್ ನೀಡಲಾಗಿದೆ. ಇನ್ನು ಲೋಕಸಭಾ ಚುನಾವಣೆ ದಿನಾಂಕವನ್ನ ಕೇಂದ್ರ ಚುನಾವಣಾ ಆಯೋಗ ಸದ್ಯದಲ್ಲೇ ಪ್ರಕಟಿಸುವಂತಹ ನಿರೀಕ್ಷೆ. ಏಪ್ರಿಲ್ ಅಥವಾ ಮೇ ತಿಂಗಳಲ್ಲಿ 78 ಎಂದು 7ರಿಂದ 8 ಹಂತಗಳಲ್ಲಿ ಮತದಾನ ನಡೆಯುವಂತಹ ಸಾಧ್ಯತೆ ಇದೆ. ದಿನಾಂಕ ಹಾಗೂ ಇತ್ಯಾದಿ ವಿವರಗಳು ಇದೇ ವಾರದ ಕೊನೆ ಅಥವಾ ಮುಂದಿನ ಮಂಗಳವಾರದ ಒಳಗೆ ಪ್ರಕಟಗೊಳ್ಳುವಂತಹ ಸಾಧ್ಯತೆ ಇದೆ. ಇನ್ನು 17ನೇ ಲೋಕಸಭೆ ಚುನಾವಣೆ ನಡೆಸುವಂತಹ ಸಮತ ಚುನಾವಣಾ ಆಯೋಗವು ದೇಶದಾದ್ಯಂತ ಈಗಾಗಲೇ ಹಲವು ಸುತ್ತಿನ ಚರ್ಚೆಯನ್ನು ನಡೆಸಿದೆ. ಎಲ್ಲಾ ಸಿದ್ಧತೆಗಳು ಬಹುತೇಕ ಪೂರ್ಣಗೊಂಡಿವೆ. ದಿನಾಂಕ ಘೋಷಣೆಯಾದ ಬಳಿಕ ಮೊದಲ ಹಾಗೂ 2ನೇ ಹಂತದ ಮತದಾನದ ಬಗ್ಗೆ ಚರ್ಚಿಸೋಕೆ ಚುನಾವಣಾ ವೀಕ್ಷಕರ ಸಭೆ ನಡೆಯಲಿದೆ. ಮಾರ್ಚ್ ಕೊನೆಯ ವೇಳೆಗೆ ಮೊದಲ ಹಂತದ ಅಧಿಸೂಚನೆ ಪ್ರಕಟಗೊಳ್ಳುವಂತ ನಿರೀಕ್ಷೆ ಇದೆ. ಇನ್ನು ಕಾಂಗ್ರೆಸ್ಗೆ ಕೈಕೊಟ್ಟು ಬಿಜೆಪಿಗೆ ಸೇರ್ಪಡೆಯಾದ ಉಮೇಶ್ ಜಾಧವ್ಗೆ ಸಂಕಷ್ಟ ಶುರುವಾಗಿದೆ. ಉಮೇಶ್ ಜಾಧವ್ ಸಲ್ಲಿಸಿದಂತ ರಾಜೀನಾಮೆಯನ್ನು ಅಂಗೀಕರಿಸದ ಸ್ಪೀಕರ್ ಕಾರಣ ಕೇಳಿ ನೋಟಿಸ್ ಕೇಳಿದ್ದಾರೆ. ಇನ್ನು ಸಿದ್ದರಾಮಯ್ಯ ಸಲ್ಲಿಸಿದಂತ ಪಿಟಿಷನ್ ಆಧಾರದ ಮೇಲೆ ಸ್ಪೀಕರ್ ನೋಟಿಸ್ ಕೊಟ್ಟಿದ್ದಾರೆ. ಕಾಂಗ್ರೆಸ್ ರೆಬಲ್ಸ್ ಶಾಸಕರಿಗೆ ಟೆನ್ಷನ್. ರಾಜೀನಾಮೆ ಬಗ್ಗೆ ಸ್ಪಷ್ಟನೆ ಕೇಳಿ ಸ್ಪೀಕರ್ ನೋಟಿಸ್. ಕಾಂಗ್ರೆಸ್ ರೆಬಲ್ ಶಾಸಕರಿಗೆ ಈಗ ಟೆನ್ಷನ್ ಶುರುವಾಗಿದೆ. ನಿನ್ನೆಯಷ್ಟೇ ಬಿಜೆಪಿ ಸೇರಿದ ಉಮೇಶ್ ಜಾಧವ್ ಸೇರಿದಂತೆ 4 ಸ್ಪೀಕರ್ ರಮೇಶ್ ಕುಮಾರ್ ನೋಟಿಸ್ ಕೊಟ್ಟಿದ್ದಾರೆ.
ಉಮೇಶ್ ಜಾಧವ್, ರಮೇಶ್ ಜಾರಕಿಹೊಳಿ, ನಾಗೇಂದ್ರ, ಮಹೇಶ್ ಕುಮಟಳ್ಳಿಗೆ ಸ್ಪೀಕರ್ ನೋಟಿಸ್ ಕೊಟ್ಟಿದ್ದಾರೆ. ಮಾರ್ಚ್ 12ರೊಳಗೆ ವಿವರಣೆ ನೀಡುವಂತೆ ಸ್ಪೀಕರ್ ಸೂಚಿಸಿದ್ದಾರೆ. ಇನ್ನು ಪಕ್ಷ ವಿರೋಧಿ ಆಧಾರದ ಮೇಲೆ ಮಾಜಿ ಸಿಎಂ ಸಿದ್ದರಾಮಯ್ಯ ಈ 4 ವಿರುದ್ಧ ಸ್ಪೀಕರ್ಗೆ ದೂರು ನೀಡಿದ್ರು. ಸಿದ್ದರಾಮಯ್ಯ ದೂರಿನ ಮೇರೆಗೆ ಸ್ಪೀಕರ್ ರಮೇಶ್ ಕುಮಾರ್ ಸ್ಪಷ್ಟೀಕರಣ ನೀಡುವಂತೆ ಜಾಧವ್ಗೆ ನೋಟಿಸ್ ಕೊಟ್ಟಿದ್ದಾರೆ. ಇನ್ನು ಜಾಧವ್ ಮೇಲಿನ ಆರೋಪಗಳನ್ನ ನೋಡೋದಾದ್ರೆ, ಶಾಸಕಾಂಗ ಸಭೆಗೆ ಹಾಜರಾಗುವಂತೆ ಕಾಂಗ್ರೆಸ್ ವಿಪ್ ವಿಧಿಸಿದ್ರು ಪಕ್ಷದ ಆದೇಶವನ್ನ ಉಲ್ಲಂಘನೆ ಮಾಡಿರೋದು, ಶಾಸಕಾಂಗ ಸಭೆಗೆ ಗೈರಾಗಿರುವುದು, ಬಿಜೆಪಿ ಜೊತೆ ಸೇರಿ ಪಕ್ಷ ವಿರೋಧಿ ಚಟುವಟಿಕೆ ನಡೆಸಿರುವುದು, ರಾಜೀನಾಮೆ ಅಂಗೀಕಾರಕ್ಕೂ ಮುನ್ನವೇ ಬಿಜೆಪಿ ಸೇರ್ಪಡೆಯಾಗಿರೋದು. ಈ ಎಲ್ಲ ಕಾರಣಗಳಿಂದಾಗಿ ಕಾಂಗ್ರೆಸ್ ಸಿಎಲ್ಪಿ ನಾಯಕ ಸಿದ್ದರಾಮಯ್ಯ ದೂರು ಸಲ್ಲಿಸಿದ್ರು. ಸಿದ್ದರಾಮಯ್ಯ ದೂರಿನ ಮೇರೆಗೆ ಸ್ಪೀಕರ್ ನೋಟಿಸ್ ಕೊಟ್ಟಿದ್ದಾರೆ. ಒಟ್ನಲ್ಲಿ 4 ಮೇಲೆ ಈಗ ಅನರ್ಹತೆಯ ತೂಗುಗತ್ತಿ ತೂಗುತ್ತಿದೆ. ಬ್ಯೂರೋ ರಿಪೋರ್ಟ್, ನ್ಯೂಸ್ 18 ಕನ್ನಡ. ಅಯೋಧ್ಯೆಯ ಭೂ ವಿವಾದ ಇತ್ಯರ್ಥಕ್ಕೆ ಸಂಧಾನಕಾರರನ್ನ ನೇಮಕ ಮಾಡುವ ಕುರಿತು ಸುಪ್ರೀಂ ಕೋರ್ಟ್ ಇಂದು ತೀರ್ಪನ್ನು ಪ್ರಕಟಿಸಲಿದೆ. ಮುಖ್ಯ ನ್ಯಾಯಮೂರ್ತಿ ರಂಜನ್ ಗೊಗೊಯ್ ನೇತೃತ್ವದ ಪಂಚಸದಸ್ಯರ ಪೀಠವು ಮಾರ್ಚ್ 6ರಂದು ವಿಚಾರಣೆ ಪೂರ್ಣಗೊಳಿಸಿದ್ದು ತೀರ್ಪನ್ನ ಕಾಯ್ದಿರಿಸಿತ್ತು. ನಿರ್ಮೋಹಿ ಅಖಾಡ ಹೊರತುಪಡಿಸಿ ಉಳಿದ ಹಿಂದೂ ಸಂಘಟನೆಗಳು ಸಂಧಾನಕಾರರ ನೇಮಕಕ್ಕೆ ವಿರೋಧ ವ್ಯಕ್ತಪಡಿಸಿದರೆ ಮುಸ್ಲಿಂ ಸಂಘಟನೆಗಳು ಒಪ್ಪಿಗೆಯನ್ನ ನೀಡಿವೆ. ಸಂಧಾನಕಾರರಾಗಿ ನಿವೃತ್ತ ನ್ಯಾಯಮೂರ್ತಿಗಳಾದಂತಹ ಕುರಿಯನ್ ಜೋಸೆಫ್, ಎಕೆ ಪಟ್ನಾಯಕ್, ಜಿಎಸ್ ಸಿಂಘ್ವಿ ಹೆಸರನ್ನ ನಿರ್ಮೋಹಿ ಅಖಾಡ ಸೂಚಿಸಿದೆ. ಹಿಂದೂ ಮಹಾಸಭಾದ ಒಂದು ಬಣವು ನಿವೃತ್ತ ಮುಖ್ಯ ನ್ಯಾಯಮೂರ್ತಿಗಳಾದಂತಹ ಜೆಎಸ್ ಖೇಹಾರ್ ಹಾಗೂ ದೀಪಕ್ ಮಿಶ್ರಾ, ನಿವೃತ್ತ ನ್ಯಾಯಮೂರ್ತಿ ಎಕೆ ಪಟ್ನಾಯಕ್ ಹೆಸರನ್ನು ಸೂಚಿಸಿದೆ. ವಿವಾದಿತ 2.77 ಎಕರೆ ಭೂಮಿ ಹಂಚಿಕೆ ಮಾಡಿ ಅಲಹಾಬಾದ್ ಹೈಕೋರ್ಟ್ 2010ರಲ್ಲಿ ನೀಡಿರುವಂತಹ ತೀರ್ಪಿನ ವಿರುದ್ಧ 14 ಮೇಲ್ಮನವಿಗಳು ಸುಪ್ರೀಂ ಕೋರ್ಟ್ಗೆ ಸಲ್ಲಕ್ಕೆ ಹಾಕಿವೆ. ಇನ್ನು ಪಂಜಾಬ್ ನ್ಯಾಷನಲ್ ಬ್ಯಾಂಕಿಗೆ ಸಾವಿರಾರು ಕೋಟಿ ರೂಪಾಯಿ ವಂಚಿಸಿದ ನೀರವ್ ಮೋದಿಗೆ ಮತ್ತೆ ಶಾಕಿಂಗ್ ನ್ಯೂಸ್. ಮಹಾರಾಷ್ಟ್ರದ ಅಲಿಬಾಗ್ ಕಡಲ ಕಿನಾರೆಯಲ್ಲಿರುವಂತಹ 100 ಕೋಟಿ ಮೌಲ್ಯದ ಐಷಾರಾಮಿ ಬಂಗಲೆಯನ್ನ ಡೈನಮೈಟ್ ಬಳಸಿ ಇಂದು ಧ್ವಂಸ ಮಾಡಲಾಗ್ತಾ ಇದೆ. ಕಳೆದ 6 ವಾರಗಳಿಂದ ಜೆಸಿಬಿ ಹಾಗೂ ಇತರ ಯಂತ್ರಗಳ ಮೂಲಕ ಬಂಗಲೆಯನ್ನ ನೆಲಸಮಗೊಳಿಸುವ ಕಾರ್ಯ ನಡೀತಾ ಇದೆ. ಆದರೆ ಬಂಗಲೆಯ ತಳಪಾಯ ಅತ್ಯಂತ ಗಟ್ಟಿಯಾಗಿರೋದ್ರಿಂದ ಬಂಗಲೆಯನ್ನ ಕೆಡವುವುದಕ್ಕೆ ಲೇಟ್ ಆಗ್ತಾ ಇದೆ. ಇನ್ನು ಹೀಗಾಗಿ 100 ಡೈನಮೈಟ್ ಅನ್ನ ಬಳಸಿ ಬಂಗಲೆಯನ್ನ ಇವತ್ತು ಕೆಡವಲಾಗುತ್ತೆ. ಇನ್ನು ಪುಲ್ವಾಮಾ ದಾಳಿ ಪ್ರಕರಣ ಮಾಸುವ ಮುನ್ನವೇ ಕಣಿವೆ ರಾಜ್ಯದಲ್ಲಿ ಮತ್ತೊಂದು ದುರಂತ ನಡೆದಿದೆ. ಜಮ್ಮುವಿನಲ್ಲಿ ಉಗ್ರರು ಗ್ರೆನೇಡ್ ದಾಳಿಯನ್ನು ನಡೆಸಿದ್ದಾರೆ. ಘಟನೆಯಲ್ಲಿ ಓರ್ವ ಯುವಕ ಸಾವನ್ನಪ್ಪಿದ್ದು 30ಕ್ಕೂ ಅಧಿಕ ಮಂದಿ ಗಾಯಗೊಂಡಿದ್ದಾರೆ. ಗ್ರೆನೇಡ್ ಸ್ಫೋಟವಾಗ್ತಿದ್ದಂತೆ ಜನ ದಿಕ್ಕಾಪಾಲಾಗಿದ್ದಾರೆ. ಈ ದೃಶ್ಯ ಸಿಸಿಟಿವಿಯಲ್ಲಿ ಸೆರೆಯಾಗಿದೆ. ಗ್ರೆನೇಡ್ ದಾಳಿ ನಡೆಸಿದ್ದ ಎನ್ನಲಾದ ಓರ್ವ ಹಾಗೂ 18 ಶಂಕಿತರನ್ನ ಅರೆಸ್ಟ್ ಮಾಡಲಾಗಿದೆ. ಕಣಿವೆ ರಾಜ್ಯದಲ್ಲಿ ನಿಲ್ಲದ ಉಗ್ರರ ಆಟಾಟೋಪ. ಪುಲ್ವಾಮಾ ದಾಳಿ ಬೆನ್ನಲ್ಲೇ ಮತ್ತೊಂದು ಅಟ್ಯಾಕ್. ಜಮ್ಮುವಿನ ಜನನಿಬಿಡ ಪ್ರದೇಶದಲ್ಲಿ ಗ್ರೆನೇಡ್ ದಾಳಿ. ಇದು ಜಮ್ಮುವಿನ ಬಸ್ ನಿಲ್ದಾಣದಲ್ಲಿ ಕಂಡುಬಂದ ದೃಶ್ಯ. ಜಮ್ಮುವಿನ ಬಸ್ ನಿಲ್ದಾಣದಲ್ಲಿ ಗ್ರೆನೇಡ್ ದಾಳಿ ನಡೆಸಲಾಗಿದೆ. ಜೇಬಿನಲ್ಲೇ ಗ್ರೆನೇಡ್ ಇಟ್ಟುಕೊಂಡು ಬಂದಿದ್ದ ಉಗ್ರ ಬಸ್ ನಿಲ್ದಾಣದಲ್ಲಿ ಎಸೆದಿದ್ದಾನೆ. ಗ್ರೆನೇಡ್ ಸ್ಫೋಟಗೊಳ್ಳುತ್ತಿದ್ದಂತೆ ಜನ ದಿಕ್ಕಾಪಾಲಾಗಿದ್ದಾರೆ. ಸುಮಾರು 30ಕ್ಕೂ ಅಧಿಕ ಮಂದಿ ಗಾಯಗೊಂಡಿದ್ದು ಸ್ಥಳೀಯ ಆಸ್ಪತ್ರೆಗೆ ದಾಖಲು ಮಾಡಲಾಗಿದೆ. ತೀವ್ರವಾಗಿ ಗಾಯಗೊಂಡಿದ್ದ ಹರಿದ್ವಾರದ 17 ವರ್ಷದ ಯುವಕ ಶರೀಕ್ ಚಿಕಿತ್ಸೆ ಫಲಿಸದೆ ಮೃತಪಟ್ಟಿದ್ದಾನೆ. ಘಟನೆ ನಂತರ ಪೊಲೀಸರು, ಬಾಂಬ್ ನಿಷ್ಕ್ರಿಯ ದಳದ ಸಿಬ್ಬಂದಿ ಘಟನಾ ಸ್ಥಳಕ್ಕೆ ತೆರಳಿ ಪರಿಶೀಲನೆ ನಡೆಸಿದರು. ದಾಳಿ ನಂತರ ಓರ್ವ ಉಗ್ರ ಪರಾರಿಯಾಗಿದ್ದಾನೆ ಎನ್ನಲಾಗಿದ್ದು ಆತನಿಗಾಗಿ ಶೋಧ ಕಾರ್ಯ ನಡೀತಾ ಇದೆ. ಇನ್ನು ಘಟನೆ ಬಗ್ಗೆ ಮಾಹಿತಿ ನೀಡಿರುವ ಜಮ್ಮು ಐಜಿಪಿ ಎಂಕೆ ಸಿನ್ಹಾ, ಬಸ್ ಮೇಲೆ ಉಗ್ರರು ಗ್ರೆನೇಡ್ ದಾಳಿ ನಡೆಸಿದ್ದಾರೆ ಎಂದು ಪ್ರಾಥಮಿಕ ವರದಿಯಿಂದ ತಿಳಿದು ಬಂದಿದೆ. ಗ್ರೆನೇಡ್ ಸ್ಫೋಟಗೊಂಡಿರುವುದು ಖಚಿತವಾಗಿದ್ದು ಹಲವರು ಗಾಯಗೊಂಡಿದ್ದಾರೆ. ಪ್ರಕರಣ ಸಂಬಂಧ ಹಿಜ್ಬುಲ್ ಮುಜಾಹಿದ್ದೀನ್ ಸಂಘಟನೆಯ ಓರ್ವನನ್ನ ಅರೆಸ್ಟ್ ಮಾಡಲಾಗಿದೆ ಅಂತ ತಿಳಿಸಿದರು. इसने अपने प्रिलिमिनरी इंटेरोगेशन में अपने जुर्म को कबूल किया और इसने ये भी बताया कि इसको इस काम को सरंजाम देने के लिए फारूक अहमद भट्ट एलियस उमर, जो कि डिस्ट्रिक्ट कुलगाम का एचएम कमांडर है, उसने टास्क किया था और उसी ने इसको ग्रेनेड भी मुहैया कराया था. ಜಮ್ಮು ಮತ್ತು ಕಾಶ್ಮೀರದ ಹಂದ್ವಾರದಲ್ಲಿ ಭಯೋತ್ಪಾದಕರು ಮತ್ತು ಭದ್ರತಾ ಪಡೆಗಳ ನಡುವೆ ಗುಂಡಿನ ಕಾಳಗ ಮುಂದುವರೆದಿದೆ. ಈ ವೇಳೆ ಓರ್ವ ಉಗ್ರನ ಹತ್ಯೆಯಾಗಿದೆ ಎಂದು ಅಧಿಕಾರಿಗಳು ಹೇಳಿದ್ದಾರೆ. ಗಡಿಯಲ್ಲಿ ಇನ್ನೂ ಶೋಧ ಕಾರ್ಯಾಚರಣೆ ಮುಂದುವರೆದಿದೆ. ಕಣಿವೆಯಲ್ಲಿ ಅಂತರ್ಜಾಲ ಸೇವೆಗಳು ನಿರ್ಬಂಧವಾಗಿದೆ.
ಬ್ಯೂರೋ ರಿಪೋರ್ಟ್, ನ್ಯೂಸ್ 18 ಕನ್ನಡ. ಇನ್ನು ಗಡಿಯಲ್ಲಿ ಈಗ ಪ್ರಕ್ಷುಬ್ಧ ವಾತಾವರಣ ನಿರ್ಮಾಣವಾಗಿದೆ. ಪಾಕ್ ಮತ್ತು ಭಾರತದ ನಡುವೆ ಯುದ್ಧದ ಕಾರ್ಮೋಡ ಕವಿದಿರುವಂತದ್ದು. ಫೆಬ್ರವರಿ 14ರ ಪುಲ್ವಾಮಾ ದಾಳಿಯಿಂದ ಇದುವರೆಗೆ ಏನೇನೆಲ್ಲ ಆಯಿತು ಅಂತ ನೋಡೋದಾದ್ರೆ, ಫೆಬ್ರವರಿ 14, 2019 ಜೈಷ್ ಉಗ್ರರ ದಾಳಿಗೆ 42 ಯೋಧರು ಬಲಿಯಾದರು. ಅದೇ ರೀತಿಯಾಗಿ ಪುಲ್ವಾಮಾ ದಾಳಿಗೆ ಫೆಬ್ರವರಿ 26ರಂದು ಭಾರತದ ಪ್ರತೀಕಾರ ಆಗುತ್ತೆ. ಇನ್ನು ಪಾಕ್ನ ಬಾಲಾಕೋಟ್ನಲ್ಲಿ ವೈಮಾನಿಕ ದಾಳಿ ಏರ್ ಸ್ಟ್ರೈಕ್ ಆಗಿರುವಂಥದ್ದು ಫೆಬ್ರವರಿ 26ಕ್ಕೆ. ಇನ್ನು ಭಾರತದ ವಿಂಗ್ ಕಮಾಂಡರ್ ಅಭಿನಂದನ್ ಪಾಕ್ ವಶಕ್ಕೆ ಹೋದ್ರು. ಇದು ಕೂಡ ಮತ್ತೊಂದು ಘಟನೆ ಗಡಿಯಲ್ಲಿ ಹಾಕಿದ್ರು. ಶಾಂತಿ ಸಂಕೇತವಾಗಿ ಅಭಿನಂದನ್ ಬಿಡುಗಡೆ ಘೋಷಣೆ ಆಗುತ್ತೆ. ಫೆಬ್ರವರಿ 24ರಂದು ಇಮ್ರಾನ್ ಖಾನ್ ಅವರು ಘೋಷಣೆ ಮಾಡ್ತಾರೆ. 28ಕ್ಕೆ ಸುರಕ್ಷಿತವಾಗಿ ವಾಘಾ ಗಡಿಯಲ್ಲಿ ಅಭಿನಂದನ್ ಅವರು ಭಾರತಕ್ಕೆ ವಾಪಸ್ ಆಗ್ತಾರೆ. ಇನ್ನು ಮಾರ್ಚ್ 1, 2019 ಜಮ್ಮು ಕಾಶ್ಮೀರದ ಹಂದ್ವಾರದಲ್ಲಿ ಉಗ್ರರ ದಾಳಿ ಹಾಕಿದೆ. ಅವತ್ತೇ 4 ಯೋಧರು ಹುತಾತ್ಮರಾದರು ಎನ್ಕೌಂಟರ್ನಲ್ಲಿ. ಇನ್ನು ಮಾರ್ಚ್ 2, 2019 ರಜೌರಿ ಪೂಂಚ್ ವಲಯದಲ್ಲಿ ಪಾಕ್ನ ಅಪ್ರಚೋದಿತ ದಾಳಿ ಹಾಕಿರೋದು. ಇನ್ನು ನಾಗರಿಕ ವಸತಿ ಪ್ರದೇಶದ ಮೇಲೆ ಶೆಲ್ ದಾಳಿಯನ್ನು ಕೂಡ ನಡೆಸಲಾಯಿತು ಅನ್ನೋದು ಮಾರ್ಚ್ 2ನೇ ತಾರೀಕು ಆಗಿರುವಂಥದ್ದು. ಇನ್ನು ಘಟನೆಯಲ್ಲಿ ನಾಗರಿಕರಲ್ಲಿ ಬಲಿಯಾದರು. ರಾಜಸ್ಥಾನದ ಬಳಿ ವಾಯು ಗಡಿ ಉಲ್ಲಂಘಿಸಿತು ಪಾಕಿಸ್ತಾನ ಮಾರ್ಚ್ 4ರಂದು. ಇನ್ನು ಪಾಕ್ ಡ್ರೋನ್ ಹೊಡೆದುರುಳಿಸಿತು ಭಾರತೀಯ ವಾಯುಪಡೆ. ಇನ್ನು ಜಮ್ಮು ಬಸ್ ನಿಲ್ದಾಣದಲ್ಲಿ ಮಾರ್ಚ್ 7ಕ್ಕೆ ಅಂದರೆ ನಿನ್ನೆ ಗ್ರೆನೇಡ್ ಸ್ಫೋಟ ಆಗಿರೋದು. ಓರ್ವನ ಸಾವು, 30ಕ್ಕೂ ಹೆಚ್ಚು ಮಂದಿ ಗಾಯಗೊಂಡಿದ್ದಾರೆ ಈ ಘಟನೆಯಲ್ಲಿ. ಇನ್ನು ಪಾಕಿಸ್ತಾನದ 11 ವಿಮಾನ ನಿಲ್ದಾಣಗಳು ಕೂಡ ಬಂದ್ ಆಗಿದ್ದಾವೆ. ಇನ್ನು ಭಾರತ ಪಾಕ್ ನಡುವೆ ವಿಮಾನ ಸಂಚಾರ ಕೂಡ ಈಗ ಬಂದ್ ಆಗಿದೆ. ಹಾಗಾಗಿ ಇಷ್ಟೆಲ್ಲ ಒಂದು ಡೆವಲಪ್ಮೆಂಟ್ಸ್ಗಳು ಸದ್ಯಕ್ಕೆ ಕಳೆದೊಂದು 10 ದಿನಗಳಿಂದ ಆಗ್ತಾ ಇದೆ. ಇನ್ನು ಪುಲ್ವಾಮಾ ದಾಳಿ ಮತ್ತು ಬಾಲಾಕೋಟ್ನ ಮೇಲಿನ ದಾಳಿ ಪ್ರಕರಣಗಳು ರಾಜಕೀಯ ದಾಳವಾಗ್ತಾ ಇದ್ದಾವೆ. ಲೋಕಸಭೆ ಚುನಾವಣೆ ಹೊಸ್ತಿಲಲ್ಲಿ ಬಿಜೆಪಿ ಮತ್ತು ಕಾಂಗ್ರೆಸ್ ಎರಡೂ ಪಕ್ಷಗಳ ನಾಯಕರು ಕೂಡ ಇದನ್ನೇ ಬಳಸಿಕೊಳ್ತಾ ಇದ್ದಾರೆ. ಪುಲ್ವಾಮಾ ಅಟ್ಯಾಕ್ ಮೋದಿ ಮತ್ತು ಇಮ್ರಾನ್ ಖಾನ್ ನಡುವಿನ ಫಿಕ್ಸಿಂಗ್ ಅಂತ ಕಾಂಗ್ರೆಸ್ನ ಬಿಕೆ ಹರಿಪ್ರಸಾದ್ ವಿವಾದಾತ್ಮಕ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಇದು ಈಗ ಭಾರೀ ಟೀಕೆಗೆ ಗುರಿಯಾಗಿದೆ. ಪುಲ್ವಾಮಾ ದುರಂತ, 2 ದೇಶಗಳ ಪ್ರಧಾನಿಗಳ ಫಿಕ್ಸಿಂಗ್. ಸಂಸದ ಬಿಕೆ ಹರಿಪ್ರಸಾದ್ ವಿವಾದಿತ ಹೇಳಿಕೆ. ಕಳೆದ ತಿಂಗಳ 14ರಂದು ಪುಲ್ವಾಮಾದಲ್ಲಿ ನಡೆದ ಉಗ್ರರ ದಾಳಿ ಮ್ಯಾಚ್ ಫಿಕ್ಸಿಂಗ್ ಮಾದರಿಯಲ್ಲಿ ಆಗಿದೆ ಅಂತ ಕಾಂಗ್ರೆಸ್ನ ಹಿರಿಯ ನಾಯಕ, ರಾಜ್ಯಸಭಾ ಸದಸ್ಯ ಬಿಕೆ ಹರಿಪ್ರಸಾದ್ ನಾಲಗೆ ಹರಿಯಬಿಟ್ಟಿದ್ದಾರೆ. ದೆಹಲಿಯಲ್ಲಿ ಮಾತನಾಡಿದ ಅವರು, ಪುಲ್ವಾಮಾ ದಾಳಿ ಹಾಗೂ ಆ ನಂತರದ ಘಟನಾವಳಿಗಳನ್ನು ನೋಡಿದ್ರೆ ಇದು ಮೋದಿ ಅವರು ಪಾಕ್ ಜೊತೆ ಸೇರಿ ನಡೆಸಿದ ಮ್ಯಾಚ್ ಫಿಕ್ಸಿಂಗ್ ಮಾದರಿಯಲ್ಲಿದೆ ಅಂತ ದೂರಿದ್ದಾರೆ. ಗಡಿಯಲ್ಲಿ ದನದ ಮಾಂಸ ಪತ್ತೆ ಮಾಡ್ತಾರೆ, 300 ಕೆಜಿ ಸ್ಫೋಟಕ ಪತ್ತೆ ಮಾಡಕ್ಕಾಗಲ್ವಾ ಅಂತ ಪ್ರಶ್ನಿಸಿದ್ದಾರೆ. There is a match fixing between Mr. Narendra Modi and Imran Khan, or else this Pulwama incidents would not have taken place. The people who talk about the security of the nation, they can deduct 2 kgs of beef in Akhlaq's house, they can deduct 2 kgs of beef in Kerala guest house, and they can't detect 350 RDX on the national highway. ಬಿಕೆ ಹರಿಪ್ರಸಾದ್ ಅವರ ಈ ಹೇಳಿಕೆಗೆ ಬಿಜೆಪಿ ಕಿಡಿಕಾರಿದ್ದು, ಇದು ಹುತಾತ್ಮ ಯೋಧರಿಗೆ ಮಾಡಿದ ಅವಮಾನ ಅಂತ ಟೀಕಿಸಿದೆ. ಪಾಕಿಸ್ತಾನದ ಬಾಲಾಕೋಟ್ ಮೇಲೆ ನಡೆಸಿದ ವಾಯು ದಾಳಿ ಬಿಜೆಪಿಗೆ ಅನುಕೂಲಕರ ವಾತಾವರಣವನ್ನ ಸೃಷ್ಟಿಸಿವೆ ಎನ್ನುವ ಅಭಿಪ್ರಾಯ ವ್ಯಕ್ತವಾಗ್ತಿದೆ. ನರೇಂದ್ರ ಮೋದಿ ಅವರ ಬಲಿಷ್ಠ ನಾಯಕತ್ವ ದಾಳಿ ನಡೆಸೋದಕ್ಕೆ ಕಾರಣ ಅನ್ನೋದನ್ನ ಬಿಂಬಿಸೋ ಪ್ರಯತ್ನವನ್ನ ಬಿಜೆಪಿ ನಡೆಸ್ತಾ ಇದೆ. ನಾಯಕತ್ವ ವಿಷಯವನ್ನೇ ಮುಂಚೂಣಿಗೆ ತರಲಾಗ್ತಾ ಇದೆ. ಇದು ಕಾಂಗ್ರೆಸ್ ಆಕ್ರೋಶಕ್ಕೆ ಕಾರಣವಾಗ್ತಿದೆ ಅಂತ ವಿಶ್ಲೇಷಿಸಲಾಗ್ತಿದೆ. ಬ್ಯೂರೋ ರಿಪೋರ್ಟ್, ನ್ಯೂಸ್ 18 ಕನ್ನಡ. ನೋಟಿಸ್ ನೀಡದಂತೆ ಬ್ಯಾಂಕ್ಗಳಿಗೆ ಸೂಚಿಸಿದರೂ ಕೂಡ ಮತ್ತೆ ಬ್ಯಾಂಕ್ಗಳದ್ದು ಅದೇ ಧೋರಣೆ. ಕೈಯಲ್ಲಿ ಸಾಲ ಮರುಪಾವತಿಗೆ ಬ್ಯಾಂಕ್ ನೋಟಿಸ್ ಹಿಡಿದು ನಿಂತಿರೋ ರೈತರು. ಸಿಎಂ ಆದೇಶಕ್ಕೂ ಕವಡೆ ಕಾಸಿನ ಕಿಮ್ಮತ್ತು ಕೊಡ್ತಿಲ್ಲ ಬ್ಯಾಂಕುಗಳು. ಬಳ್ಳಾರಿಯ ಸೋಮಸಮುದ್ರ ಗ್ರಾಮದಲ್ಲಿ 120ಕ್ಕೂ ಹೆಚ್ಚು ರೈತರ ಮನೆಗಳಿಗೆ ಬಳ್ಳಾರಿ ನಗರದ ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾದ ಅಗ್ರಿಕಲ್ಚರಲ್ ಡೆವಲಪ್ಮೆಂಟ್ ಬ್ರಾಂಚ್ ನೋಟಿಸ್ ಕಳುಹಿಸಿದೆ. ಫೆಬ್ರವರಿ 16, 17ರಂದು ಜಾರಿ ಮಾಡಿರುವ ನೋಟಿಸ್ಗಳು ತಲುಪಿರುವುದು ಕಳೆದ 3 ದಿನಗಳ ಹಿಂದೆಯಷ್ಟೇ. ಅದು ಒಬ್ಬೊಬ್ಬ ರೈತರಿಗೆ 1 ನೋಟಿಸ್, ಕೆಲ ರೈತರಿಗೆ 4, ಇನ್ನು ಕೆಲವರಿಗೆ 6 ನೋಟಿಸ್ಗಳನ್ನ ಎಸ್ಬಿಐ ಬ್ಯಾಂಕ್ ಕಳುಹಿಸಿದೆ. ಮೊದಲೇ ಮಳೆಯಿಲ್ಲದೆ ಸಂಕಷ್ಟದಲ್ಲಿರುವ ರೈತರಿಗೆ ಸಾಲ ಮನ್ನಾ ಬದಲಾಗಿ ಪಡೆದ ಬೆಳೆ ಸಾಲದ ಮರುಪಾವತಿ ಮಾಡುವಂತೆ ಮೇಲಿಂದ ಮೇಲೆ ನೋಟಿಸ್ ಬರ್ತಿರೋದ್ರಿಂದ ರೈತರು ಕಂಗಾಲಾಗಿದ್ದಾರೆ. 2,27,000 ಆಯ್ತು ಸರ್ ಸಾಲ ಮನ್ನಾ ಮಾಡ್ತಂತ ಹೇಳಿ ಕುಮಾರಸ್ವಾಮಿ ಎಲ್ಲ ಹೇಳಿದ್ರು ಸರ್, ಇನ್ನೂ ಮಾಡಿಲ್ಲ ಸರ್.
ಈಗ ಬರ್ತಾ ಬರ್ತಾ ನೋಟಿಸ್ ಕೂಡ ಮನೆಗೆ ಬರ್ತಾವೆ ಸರ್. ಈಗ ನೋಡಿದ್ರೆ ಅವರು ನೋಟಿಸ್ ಕಳಿಸಿದ್ದಾರೆ 2,90,000ಕ್ಕೆ ನೋಟಿಸ್ ಎಲ್ಲ ಮೊತ್ತ ಕಟ್ಬೇಕು ನೀವು, ಇಲ್ಲಾಂದ್ರೆ ದಿನ ನೋಟಿಸ್ ಬರುತ್ತೆ, ದಿನ ಖರ್ಚು ನಿಮ್ಮ ಮೇಲೆ ಬೀಳುತ್ತೆ ಅಂತೇಳಿ 16-17ಕ್ಕೆ 6 ನೋಟಿಸ್ ಕಳಿಸಿದ್ದಾರೆ 2 ದಿನದಲ್ಲಿ. ಗಾಯದ ಮೇಲೆ ಬರೆ ಎಳೆದಂತೆ ನೋಟಿಸ್ ಕಳುಹಿಸಲು ತಗುಲಿದ 15 ರೂಪಾಯಿ ಅಂಚೆ ವೆಚ್ಚವನ್ನು ರೈತರೇ ಭರಿಸಬೇಕೆಂದು ರೈತರ ಅಕೌಂಟ್ನಿಂದಲೇ ಕಟ್ ಮಾಡಿಕೊಂಡಿದೆ. ವಿಪರ್ಯಾಸವೆಂದ್ರೆ ಈ ವರ್ಷ ಬಳ್ಳಾರಿ ಜಿಲ್ಲೆ ಸಂಪೂರ್ಣ ಬರಗಾಲ ಜಿಲ್ಲೆ ಎಂದು ಸರ್ಕಾರವೇ ಘೋಷಿಸಿದೆ. ಮೆಣಸಿನಕಾಯಿ ಬೆಳೆ ದರ ನೆಲಕಚ್ಚಿದೆ, ಉಳಿದ ಬೆಳೆ ಬೆಳೆಯಲು ಆಗಿಲ್ಲ. ಈ ಸಂದರ್ಭದಲ್ಲಿ ರೈತರು ಹೇಗೆ ಸಾಲ ಮರುಪಾವತಿ ಮಾಡಬೇಕು ಅಂತ ರೈತರು ಪ್ರಶ್ನಿಸಿದ್ದಾರೆ. ಶರಣು ಹಂಪಿ, ನ್ಯೂಸ್ 18 ಕನ್ನಡ, ಬಳ್ಳಾರಿ. ಈ ಮಂದಿರವನ್ನೊಮ್ಮೆ ನೋಡಿದ ಕೂಡಲೇ ಯಾವುದೋ ಹಿಂದೂ ದೇವಾಲಯ ಅಂತ ಅನ್ಸ್ಬಿಡುತ್ತೆ. ಆದರೆ ಇದು ಇಸ್ಲಾಂ ಧರ್ಮೀಯ ಸುಂದರ ಪ್ರಾರ್ಥನಾ ಮಂದಿರ. ಒಳ ಪ್ರವೇಶ ಮಾಡ್ತಾ ಇದ್ದಂತೆ ಕಣ್ಮನಗಳಿಗೆ ಏಕಾಗ್ರತೆ ಕಲ್ಪಿಸಿ ಭಗವತ್ ಚಿಂತನೆಗೆ ಧ್ಯಾನಭಾವ ನೀಡಬಲ್ಲ ಸುಂದರ ಮಂಟಪವುದು. ಪ್ರಾರ್ಥನಾ ಮಂದಿರಗಳು ಶಾಂತಿ ಸಮಾಧಾನ ನೀಡುವ ತಾಣಗಳು. ಅದರ ಒಳಭಾಗದ ವಿನ್ಯಾಸಗಳು ಭಕ್ತಿ ಸ್ಫೂರಣೆಯ ಕೇಂದ್ರವಾಗಬೇಕು. ಅಂತಹ ಶಕ್ತಿ ಕಲೆಗಲ್ಲದೆ ಮತ್ಯಾವುದಕ್ಕಿದೆ ಹೇಳಿ? ಉಡುಪಿ ಜಿಲ್ಲೆ ಕಾಪು ತಾಲೂಕಿನ ಮಜೂರು ಎಂಬಲ್ಲಿರುವ ಬದ್ರಿಯಾ ಜುಮ್ಮಾ ಮಸೀದಿ ಕಾಷ್ಟ ಶಿಲ್ಪದ ವೈಭವದಿಂದ ಕಂಗೊಳಿಸುತ್ತಿದೆ. ಅತಿ ಅಪರೂಪ ಎಂಬಂತೆ ಇಂಡೋ ಅರೇಬಿಕ್ ಶೈಲಿಯಲ್ಲಿ ಮಸೀದಿಯನ್ನ ಆಕರ್ಷಕವಾಗಿ ವಿನ್ಯಾಸಗೊಳಿಸಲಾಗಿದೆ. ಯುವ ಪ್ರತಿಭಾವಂತ ಶಿಲ್ಪಿ ಹರೀಶ್ ಆಚಾರ್ಯ ಅವರ ತಂಡ 10 ತಿಂಗಳು ಶ್ರಮವಹಿಸಿ ಈ ಸುಂದರ ಪ್ರಾರ್ಥನಾ ಮಂದಿರವನ್ನ ಚಂದಗೊಳಿಸಿದ್ದಾರೆ. ಇದಕ್ಕಾಗಿ 1,000 CFT ಸಾಗುವಾನಿ ಮರಗಳನ್ನೇ ಬಳಸಲಾಗಿದೆ. ಮರಗಳ ಕೆತ್ತನೆಗಳಿಗೆ ಸರಿಹೊಂದುವಂತೆ ದುಬಾಯಿ ಮುಂತಾದೆಡೆಗಳಿಂದ ಆಕರ್ಷಕ ಲೈಟ್ಗಳನ್ನ ತರಿಸಲಾಗಿದೆ. ನಮ್ಮ ಅಧ್ಯಕ್ಷರು ಹೇಳಿದ್ರು, ಒಂದು ನೂತನವಾದ ಒಂದು ಶೈಲಿಯಲ್ಲಿ ಮಸೀದಿಯೊಂದು ನಿರ್ಮಾಣ ಆಗಬೇಕಂತ ನಮ್ಮ ಹತ್ರ ಬಂದು ಹೇಳಿದರು. ಅದಕ್ಕೆ ನಾನು ನಮ್ಮ ಊರಿನದ್ದೇ ಚಂದ ಮಾಡುವಂತ ಹೇಳಿದೆ. ಅದೇ ರೀತಿ ಅವರ ಕಮಿಟಿಯ ಸಹಕಾರ ಮತ್ತು ಇದಕ್ಕೆ ಎಲ್ಲ ನಮ್ಮ ಹಿಂದೂ ಧರ್ಮದವರು, ಮುಸ್ಲಿಂ ಧರ್ಮದವರು ಒಂದು 50 ಮರ ಎಲ್ಲ ಫ್ರೀ ಕೊಟ್ಟಿದ್ದಾರೆ. ಮತ್ತು ನಮಗೆ ಧರ್ಮಗುರುಗಳು ಹಾಗೂ ಅಧ್ಯಕ್ಷರು ಮತ್ತು ಕಮಿಟಿಯವರೆಲ್ಲ ತುಂಬ ಸಹಕಾರ ಮಾಡಿದ್ದಾರೆ. 100 ವರ್ಷಕ್ಕಿಂತಲೂ ಅಧಿಕ ಇತಿಹಾಸವಿರುವ ಈ ಮಸೀದಿ ಸದ್ಯ ಆಕರ್ಷಕ ದಾರು ಶಿಲ್ಪದಿಂದ ಪ್ರಸಿದ್ಧಿಯಾಗಿದೆ. ಅದರಲ್ಲೂ ಈ ಮಸೀದಿ ನಿರ್ಮಾಣದ ವೇಳೆ ಸರ್ವ ಧರ್ಮೀಯರು ಸಾಥ್ ನೀಡಿದ್ದಾರೆ. ಹಿಂದೂ ಕ್ರೈಸ್ತರೆನ್ನದೇ ಎಲ್ಲರೂ ಬೆಲೆ ಬಾಳುವ ಮರಗಳನ್ನ ಉಚಿತವಾಗಿ ಮಸೀದಿಗೆ ನೀಡಿದ್ದಾರೆ. ಎಲ್ಲರ ಸಹಕಾರದಿಂದ ತಲೆ ಎತ್ತಿರುವ ಈ ಪ್ರಾರ್ಥನಾ ಮಂದಿರದ ಒಳಾಂಗಣ ಕಣ್ಸೆಳೆಯುತ್ತೆ. ಮಾತ್ರ ನಮಗೆ ಕಷ್ಟ ಇದು ತುಂಬ ಕಷ್ಟ ಆಗಿದೆ ಅಂತ ಹೇಳಿದರೆ, ಒಂದು 100-110 ಮರವರೆಗೆ ನಾವು ಕಡ್ದಿದ್ದೇವೆ ಅಂತ ಹೇಳಿದರೆ ಕೊಟ್ಟಿದ್ದಾರೆ. ನಮಗೆಲ್ಲ ಸ್ವಲ್ಪ ಹಣ ಕೊಟ್ಟು ನಾವು ಮಸದೆಲ್ಲ ತೆಗೆದು ಇದನ್ನು ಮಾಡಿ ಇದೊಂದು ಶೈಲಿಯಲ್ಲಿ ಅಂತ ಹೇಳಿದರೆ ಆಚಾರ್ಯರ ಹತ್ರ ಹೇಳಿ ಆರ್ಕ್ ಸ್ಟೈಲ್ ಬರಬೇಕು, ಮತ್ತು ಯಾವುದು ಪಕ್ಷಿ ಸ್ಟೈಲು ಮತ್ತು ಇದೆಲ್ಲ ಬರಬಾರ್ದು ಅಂತ ಹೇಳಿದರೆ ಗುರುಗಳೆಲ್ಲ ಹೇಳಿ ಎಲ್ಲ ಸ್ವಲ್ಪ ಇದು ಮಾಡಿ ಅದನ್ನು ಮಾಡಿದ್ದು. ಮರದ ಕೆತ್ತನೆಗಳಿರೋ ಮೊದಲ ಮಸೀದಿ ಎಂಬ ಖ್ಯಾತಿಗೆ ಪಾತ್ರವಾಗಿದೆ. ಜಾತಿ, ಧರ್ಮ, ದೇಶ, ಭಾಷೆ ಎಲ್ಲವನ್ನೂ ಮೀರಿದ್ದು ಕಲೆ. ಇಂತಹ ಕಾಷ್ಟಶಿಲ್ಪ ಕಲೆ ಮಸೀದಿಯಲ್ಲಿರಲಿ, ಮಂದಿರದಲ್ಲಿರಲಿ, ಪ್ರಾರ್ಥನೆ ಸಲ್ಲಿಸುವವನ ಚಿತ್ತದಲ್ಲಿ ಏಕಾಗ್ರತೆ, ನೆಮ್ಮದಿಯನ್ನು ತುಂಬುತ್ತೆ ಅನ್ನೋದು ಮಾತ್ರ ಸುಳ್ಳಲ್ಲ. ಪರೀಕ್ಷಿತ್ ಶೇಟ್, ನ್ಯೂಸ್ 18 ಕನ್ನಡ, ಉಡುಪಿ. ಇಂದು ವಿಶ್ವದಾದ್ಯಂತ ಮಹಿಳಾ ದಿನಾಚರಣೆಯ ಸಂಭ್ರಮ. ಈ ಹಿಂದೆ ಹೆಣ್ಣು ಕೇವಲ ಮನೆಗೆ ಮಾತ್ರ ಸೀಮಿತ ಅನ್ನೋ ಮಾತಿತ್ತು. ಆದರೆ ಇಂದು ತೊಟ್ಟಿಲು ತೂಗುವ ಕೈ ಜಗವನ್ನ ಕೂಡ ತೂಗಬಲ್ಲಳು ಅನ್ನೋದನ್ನ ಮಂಡ್ಯದ ಮಹಿಳೆ ನಿರೂಪಿಸಿದ್ದಾಳೆ. ಕೆಆರ್ಪೇಟೆ ತಾಲೂಕಿನ ಹೊಸಕೋಟೆ ಗ್ರಾಮದ ಈ ಲಕ್ಷ್ಮೀದೇವಿ ಕೃಷಿಯಲ್ಲಿ ಅಪ್ರತಿಮ ಸಾಧನೆಯನ್ನ ಮಾಡಿದ್ದಾಳೆ. ತಮ್ಮ 6 ಎಕರೆ ಜಮೀನಿನಲ್ಲಿ 300ಕ್ಕೂ ಹೆಚ್ಚು ಬೆಳೆಯನ್ನ ಬೆಳೆಸಿ ಇವರು ಸೈ ಅನ್ಸ್ಕೊಂಡಿದ್ದಾರೆ. ಇನ್ನು ಲಕ್ಷ್ಮೀದೇವಿ ಓದಿರೋದು ಕೇವಲ PUC ಆದರೂ ಕೂಡ ಅವರು ರಾಜ್ಯದ ಪ್ರಸಿದ್ಧ ಕೃಷಿ ವಿಶ್ವವಿದ್ಯಾಲಯಗಳಲ್ಲಿ ಕೃಷಿಯ ಬಗ್ಗೆ ಬೋಧನೆ ಮಾಡ್ತಾರೆ. ಕೃಷಿಲಿ ಆಸಕ್ತಿ ಬರಬೇಕು ಅಂದರೆ ನಮಗೆ ನಮ್ಮ ತಂದೆನೇ ಇದಕ್ಕೆಲ್ಲ ಒಂದು ಪೂರ್ಕ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಇನ್ನೆಲ್ಲ ಜಮೀನು ತೆಗೆದುಕೊಟ್ಟು ನಾವು ಫಸ್ಟು 3 ಎಕರೆ ತಗೊಂಡಿದ್ವಿ. ನಾವು 3 ಎಕರೆಲ್ಲೇ ಅದು ಹೊಸಭೂಮಿ ಆಗಿದ್ದರಿಂದ ಮತ್ತೆ ಹಸಿರೆಲೆ ಗೊಬ್ಬರ ಅದೆಲ್ಲ ಹೆಚ್ಚಿಸ್ಕೊಂಡು ಮಾಡಿದ್ರಿಂದ ಅದೇನಾಯ್ತು ಅಂತಂದರೆ 254 ಟನ್ ಕೊಬ್ಬಾಯಿತು. ನಾವು ಪಾಂಡವಪುರ ಫ್ಯಾಕ್ಟ್ರಿಗೆ 150 ಹೊಡೆದು, ಮತ್ತೆ ಚುಂಚನಗಿರಿ ಫ್ಯಾಕ್ಟ್ರಿಗೆ 100 ಹೊಡೆದು. ಈ ವ್ಯವಸಾಯ ಇಷ್ಟೊಂದು ಸುಲಭ, ಇದರಲ್ಲಿ ಇಷ್ಟೊಂದು ಆದಾಯ ಇದ್ರೆ ಯಾಕೆ ಮಾಡ್ತಾ ಇಲ್ಲ ಅನ್ನೋದು ನಮಗೆ ಅವತ್ತೊಂದು ದಿವಸ ಒಂದು ಆಲೋಚನೆ ಬಂತು. ಅವತ್ತೇ ಸ್ಟಾರ್ಟ್ ಮಾಡಿದ್ವಿ. ಸುತ್ತ ತೆಗೆದ ಮರಗಳು, ತೆಂಗಿನ ಮರ ಎಲ್ಲ ಹಾಕಿದ್ವಿ. ಇವತ್ತಿಗೆ ಏನಪ್ಪ ಅಂತಂದರೆ ಒಬ್ಬ ಅಫಿಷಿಯಲ್ 25 ವರ್ಷದ ತನಕ ಏನು ಕೆಲಸ ಸೇರ್ಕೊತಾನೆ, ಆವಾಗ ಏನು ಅವನು ಸ್ಟಾರ್ಟಿಂಗ್ನಲ್ಲಿ ಉಳ್ಸೋಕ್ಕೆ ಏನು ಟ್ರೈ ಮಾಡ್ತಾನೆ, ಅದೇ ರೀತಿ ನಾವು ಒಂದು ಉಳಿಸ್ಬೋದು